ನಾಡಿನಲ್ಲಿ ರಂಗೇರಿದೆ ಎಲೆಕ್ಷನ್ ಫೀವರ್. ಮಂಡ್ಯ ಕಬ್ಜಾಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಎಂಟ್ರಿ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ಮೈತ್ರಿ ನಾಯಕರ ಮೊದಲ ಸಭೆ ಖಾಸಗಿ ಹೋಟೆಲ್ನಲ್ಲಿ ನಡೆಯುತ್ತೆ. ಈ ಮಹತ್ವದ ಸಭೆ ಲೋಕ ಗೆಲುವಿಗೆ ದೋಸ್ತಿ ನಾಯಕರ ತಂತ್ರಗಾರಿಕೆ. ಕುಮಾರಸ್ವಾಮಿ ಗೆಲುವಿಗೆ ರೆಡಿ ಆಗಲಿದೆ ರಣತಂತ್ರ. ಮೈತ್ರಿ ಧರ್ಮ ಪಾಲಿಸುವಂತೆ ಇಲ್ಲೂ ಕೂಡ ಮುಖಂಡರಿಗೆ ಮೆಸೇಜ್ ಕೊಡ್ತಾರಂತೆ. ಈ ಸಭೆಯ ಮೂಲಕ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿರೋದು ಮಂಡ್ಯ ಅಖಾಡ. ಈಗ ನಮಗೆ ಪ್ರಶ್ನೆ ಇರೋದು, ಸಂಸದೆ ಸುಮಲತಾ ಅವರ ನಡೆ ಏನು? ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಾರಾ? ಜೊತೆಯಲ್ಲಿ ಪ್ರಚಾರಕ್ಕೆ ಬರ್ತಾರಾ? ಅವ್ರ ಜೊತೆಗೆ ನಿಂತ್ಕೊಳ್ತಾರಾ? ಇದೆಲ್ಲ ಪ್ರಶ್ನೆ ಇದೆ. ಕಾರಣ ಅವರು ಕುಮಾರಸ್ವಾಮಿ ಅವರು ಡಿಸೈಡ್ ಮಾಡ್ದಂಗೆ ಅವ್ರು ಕಾಲ್ ಮಾಡಿದ್ರಂತೆ, ಕಾಲ್ ಮಾಡಿ ಸಪೋರ್ಟ್ ಕೇಳಿದ್ದಾರೆ. ಬಟ್ ಅವರು ಇನ್ನು ಯಾವುದೇ ರಿಯಾಕ್ಷನ್ ಆ ವಿಚಾರ ಸಂಬಂಧಪಟ್ಟಂತೆ ಕೊಟ್ಟಿಲ್ಲ. ಮಿತ್ರ ಪಕ್ಷಗಳ ಸಮನ್ವಯ ಸಭೆಗೆ ಬರ್ತಾರಾ ರೆಬಲ್ ಲೇಡಿ? ಕುತೂಹಲ ಮೂಡಿಸಿದೆ ಸಂಸದೆ ಸುಮಲತಾ ಅಂಬರೀಶ್ ಅವರ ನಡೆ. ಸದ್ಯ ರಾಜಕೀಯ ನಿರ್ಧಾರ ತೆಗೆದುಕೊಳ್ಳದೆ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಸಂಸದೆ ಸುಮಲತಾ ಅವರು. ಇದೇ ಶನಿವಾರ ಸುಮಲತಾ ಬೆಂಬಲಿಗರ ಸಭೆ ಆಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಸುಮಲತಾ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ಇದೆ. ಇಂದಿನ ಸಭೆಗೆ ಬರ್ತಾರಾ ಅಥವಾ ದೂರ ಉಳಿತಾರಾ ಅನ್ನೋದೇ ಚರ್ಚೆಯಾಗಿದೆ. ಇನ್ಫ್ಯಾಕ್ಟ್ ಇವತ್ತು ನಡಿಬೇಕಾಗಿತ್ತು ಸುಮಲತಾ ಅವರ ಸಭೆ, ಆದರೆ ಅದನ್ನ ಶನಿವಾರಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಚರ್ಚೆ ಆಗ್ತದೆ. ಸುನಾಮಿ ತರ, ಅಂದ್ರೆ ಸುನಾಮಿ ಹೇಳೋಕ್ ಮುಂಚೆ ಶಾಂತವಾಗಿರುತ್ತಲ್ಲ ಸರೋವರ, ಆ ರೀತಿಯಲ್ಲಿ ಸಮುದ್ರ, ಆ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಸುಮಲತಾ ಅಂತ ಚರ್ಚೆ ಆಗ್ತಾ ಇದೆ. ಬಟ್ ಗೊತ್ತಿಲ್ಲ, ಸುಮಲತಾ ಅವರಿಗೆ ಹೈಕಮಾಂಡ್ ನಾಯಕರು ಭೇಟಿಯಾಗಿದ್ದಾರೆ. ಖುದ್ದು ಮೋದಿ ಅವರು, ಅಮಿತ್ ಶಾ ಅವರು ಕೂಡ ಸುಮಲತಾ ಅವರ ಜೊತೆಯಲ್ಲಿ ಟಚ್ ಅಲ್ಲಿದ್ದಾರೆ ಅನ್ನೋದು ಕೂಡ ಚರ್ಚೆ ಇದೆ. ಹೀಗಾಗಿ ಅವರನ್ನ ಕನ್ವಿನ್ಸ್ ಮಾಡುವಲ್ಲಿ ಬಿಜೆಪಿಯ ವರಿಷ್ಠರು ಯಶಸ್ವಿ ಆಗಿರಬಹುದು, ಅಥವಾ ಏನೇ ಹೇಳಿದ್ರು ಕೂಡ ತಮ್ಮ ಆಪ್ತರ ಜೊತೆಯಲ್ಲಿ ಚರ್ಚೆ ಮಾಡಿ ಸುಮಲತಾ ಅವರು ಬೇರೆ ರೀತಿಯ ನಿರ್ಧಾರಕ್ಕೆ ಬರ್ತಾರಾ ಅದು ಕೂಡ ಗೊತ್ತಿಲ್ಲ. ಮುಂದಿನ ರಾಜಕೀಯ ಭವಿಷ್ಯ ಸುಮಲತಾ ಅವರು ಏನಾಗಿರುತ್ತೆ, ಅವರ ಮುಂದಿನ ರಾಜಕೀಯ ಭವಿಷ್ಯ ಅನ್ನೋದು ಈ ಬಾರಿ ಅವ್ರು ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದ್ರ ಮೇಲೆ ಬಹಳಷ್ಟು ಡಿಪೆಂಡ್ ಆಗಿದೆ. ಇನ್ನು ರಾಜ್ಯಸಭಾ ಟಿಕೆಟ್ ಭರವಸೆ ನೀಡಿದ್ದಾರೆ, ಇತ್ಯಾದಿ ಚರ್ಚೆಗಳಾಗ್ತಾ ಇದೆ. ಬಟ್ ಅದಾಗೋವರೆಗೂ ಯಾವುದು ಕನ್ಫರ್ಮ್ ಇಲ್ಲ. ಹೀಗಾಗಿ ಈ ಬಾರಿ ಇನ್ ಕೇಸ್ ಚುನಾವಣೆಗೆ ನಿಲ್ಲದೆ ಹೋದ್ರೆ ಮುಂದೆ ಯಾವುದೇ ಎಲೆಕ್ಷನ್ ಅಂದ್ರೂ ಕೂಡ ಕನಿಷ್ಠ ಅಂದ್ರೂ 4 ವರ್ಷ ಕಾಯಬೇಕು. ಹಾಗಾಗಿ 4 ವರ್ಷಗಳ ಕಾಲ ತಮ್ಮ ರಾಜಕೀಯ ವರ್ಚಸ್ಸನ್ನ, ಜನರಲ್ಲಿ ಇರುವಂತಹ ಸುಮಲತಾ ಅವರ ಪರವಾದ ಭಾವನೆಯನ್ನ ಅದನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳಕ್ಕೆ ಸುಮಲತಾ ಅವರ ಕೈಯಲ್ಲಿ ಯಾವ ಅಸ್ತ್ರ ಇದೆ ಗೊತ್ತಿಲ್ಲ. ಹೀಗಾಗಿ ಶನಿವಾರ ಸುಮಲತಾ ಅವರೇನು ಸಭೆಯನ್ನ ಕರೆದು ಮಾತುಕತೆಯನ್ನ ನಡೆಸ್ತಾರೆ, ಅಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅದೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ. ಸುಮಲತಾ ಅವ್ರದ್ದು ಈ ವಿಚಾರಕ್ಕೆ ಸುದ್ದಿ ಇಷ್ಟ ಆದ್ರೆ, ಇತ್ತ 11 ಗಂಟೆಗೆ ಮಂಡ್ಯ ಭಾಗದಲ್ಲಿ ಸಭೆ ಕರೆದಿದ್ದಾರೆ ಕುಮಾರಸ್ವಾಮಿ ಅವರು. ಈ ಕ್ಷಣಕ್ಕೂ ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ, ನಾನೇ ಕಂಟೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು. ಬಟ್ ಸ್ಟಿಲ್ ಅಲ್ಲಿನ ಲೋಕಲ್ ಲೀಡರ್ಗಳನ್ನ, ಲೋಕಲ್ ನಾಯಕರನ್ನ, ಕಾರ್ಯಕರ್ತರನ್ನ ಒಂದು ರೀತಿಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಈ ಸಭೆ ಕೂಡ ಮಹತ್ವಪೂರ್ಣದ್ದಾಗಿರುತ್ತೆ. ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಕುಮಾರಸ್ವಾಮಿ ಅವರು ಅಧಿಕೃತ ಘೋಷಣೆ ಮಾಡಿಲ್ಲ, ಆದ್ರೆ ಉನ್ನತ ಮೂಲಗಳಿಂದ ಅವರೇ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಬಟ್ ಮೊದಲ ಸಭೆ 11 ಗಂಟೆಗೆ ಏನ್ ನಿರೀಕ್ಷೆ ಮಾಡಬಹುದು? ಜೊತೆಗೆ ಸಂಸದೆ ಸುಮಲತಾ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಭೆಗೆ ಬರ್ತಾರಾ ಇಲ್ವಾ? ಅವರ ಮುಂದಿನ ನಡೆ ಏನು? ಶ್ರುತಿ, ಮಂಡ್ಯದಲ್ಲಿ ಕಾಂಗ್ರೆಸ್ನ ಮಣಿಸಲೇಬೇಕು ಅಂತ ಹೇಳಿ ದೋಸ್ತಿ ಪಕ್ಷಗಳು ಇದೀಗ ರಣತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ದೋಸ್ತಿ ಪಕ್ಷಗಳ ರಾಜ್ಯಾಧ್ಯಕ್ಷರು ಇವತ್ತು ಮಂಡ್ಯಕ್ಕೆ ಬಂದು ಚುನಾವಣೆಯ ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಕುಮಾರಸ್ವಾಮಿ ಹಾಗೂ ವಿಜಯೇಂದ್ರ ನೇತೃತ್ವದಲ್ಲಿ ಸಮನ್ವಯ ಸಭೆ ಇದೆ. ಈ ಸಭೆಯಲ್ಲಿ ಮಂಡ್ಯ ಜಿಲ್ಲೆಯ ಪ್ರಮುಖ ಅಂದ್ರೆ 2 ಪಕ್ಷಗಳ ಪ್ರಮುಖ ಮುಖಂಡರುಗಳು ಮಾತ್ರ ಭಾಗಿಯಾಗ್ತಾರೆ. ಇಲ್ಲಿ ಯಾವ ರೀತಿ ಮುಂದಿನ ಚುನಾವಣೆಯ ತಂತ್ರಗಾರಿಕೆಯನ್ನು ಮಾಡಬೇಕು, ಯಾವ ರೀತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಾಡಿಸೋದಕ್ಕೆ ಕಾರ್ಯತಂತ್ರಗಳನ್ನು ಮಾಡಬೇಕು ಅಂತ ಹೇಳಿ ಪ್ರಮುಖ ಮುಖಂಡರುಗಳಿಗೆ ಸಲಹೆಯನ್ನು ಕೊಡ್ತಾರೆ. ಅದ್ರ ಜೊತೆಗೆ 2 ಪಕ್ಷಗಳು ಏನು ಹಿಂದೆ ಅಂದರೆ ಚುನಾವಣೆಗಳಲ್ಲಿ ಪರಸ್ಪರ ಎದುರಾಳಿಗಳಾಗಿದ್ರು, ಆಗ ಒಂದಷ್ಟು ಮುಖಂಡರ ನಡುವೆ ಒಂದಷ್ಟು ಗೊಂದಲ ಅಥವಾ ಏನು ಮುಖಮನಸ್ಸುಗಳಿರ್ತದೋ ಅದೆಲ್ಲನೂ ಸರಿಪಡಿಸೋ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಇವತ್ತು ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಗ್ಗೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಅದಕ್ಕಾಗಿ ಕುಮಾರಸ್ವಾಮಿ ಅವರು ಬೆಳಗ್ಗೆಯಿಂದ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲೂ ಕೂಡ ನಿಮಿಷಾಂಬ ದೇವಸ್ಥಾನದಲ್ಲಿ ದರ್ಶನ ಪಡೆದುಕೊಂಡು ಬಂದು ಆ ನಂತರ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಭೆಯ ಬಳಿಕ ಅವರು ಅಧಿಕೃತವಾಗಿ ತಾವೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳುವಂತ ಸಾಧ್ಯತೆ ಇರುವಂತದ್ದು. ಇನ್ನು ಈ ಸಭೆಗೆ ಸುಮಲತಾ ಅವರು ಬರ್ತಾರಾ ಇಲ್ವಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಯಾಕೆಂದ್ರೆ ಸುಮಲತಾ ಅವರು ಇನ್ನೂ ಕೂಡ ರಾಜಕೀಯವಾಗಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಏನೋ ಸಭೆ ಇವತ್ತು ನಾಳೆ ನಡೀತಾ ಇದೆ ಅಂತ ಹೇಳಲಾಗ್ತಾ
ಹೇಳಲಾಗ್ತಾ ಇತ್ತು. ಆದರೆ ಈಗ ಅದೆಲ್ಲಕ್ಕೂ ತೆರೆ ಬಿದ್ದಿದೆ. ಶನಿವಾರವೇ ಸಭೆ ಫಿಕ್ಸ್ ಆಗಿರುವಂಥದ್ದು. ಶನಿವಾರದವರೆಗೆ ರಾಜ್ಯದ ಉಭಯ ಪಕ್ಷಗಳ ನಾಯಕರು ಯಾರೆಲ್ಲ ಭೇಟಿ ಆಗ್ತಾರೆ ಅನ್ನೋದನ್ನು ಕೂಡ ಸುಮಲತಾ ಅವರು ಕಾದು ನೋಡುವಂಥ ಅಂದರೆ ಆ ರೀತಿ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಯಾವ ರೀತಿ ರಾಜ್ಯ ನಾಯಕರಿಂದ ಒಂದು ಭರವಸೆ ಸಿಗ್ತದೆ ಅನ್ನೋದು ಒಂದು ನಿರೀಕ್ಷೆ ಅವರಲ್ಲೂ ಕೂಡ ಇರೋದ್ರಿಂದ ಶನಿವಾರ ಒಂದು ಅಧಿಕೃತವಾಗಿ ಒಂದು ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈಗಾಗಲೇ ಅವರು ಸುಮಲತಾ ಅವರು ಯಾವೊಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಆಲೋಚನೆ ಮಾಡಿದ್ರು ಕೂಡ ಮಂಡ್ಯದ ಬೆಂಬಲಿಗರಿಗೆ ಯಾವುದೇ ಒಂದು ಸುಳಿವನ್ನು ನೀಡಿಲ್ಲ. ಮಂಡ್ಯದಿಂದ ಹೋಗುವಂಥ ಒಂದಷ್ಟು ಬೆಂಬಲಿಗರು ಶನಿವಾರ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅಂತ ಒತ್ತಡ ಆಗ್ತಾರೆ. ಆದರೆ ಅಂತಿಮವಾಗಿ ಸುಮಲತಾ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕಾದು ನೋಡಬೇಕು. ಆದರೆ ಇವತ್ತಿನ ಸಭೆಗೆ ಅವರು ಬರೋದು ಡೌಟು. ಆದರೂ ಒಂದಷ್ಟು ಕುತೂಹಲ